ಈಗ ಚೇತನ್ ಅವರ ಕೆಲವೊಂದು ಮಾತುಗಳು, ಹೇಳಿಕೆಗಳು, ಟ್ವೀಟ್ಗಳನ್ನ ನೋಡಿದಾಗ ಫಸ್ಟ್ ನಮ್ಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಯಾವಾಗ ನೀವು ವಿವರಣೆಯಾಗಿ ಅದನ್ನ ಕೊಟ್ಟಂತ ಸಂದರ್ಭದಲ್ಲಿ ಹೌದಲ್ವಾ, ಕರೆಕ್ಟ್ ಇರ್ಬೋದಲ್ವಾ ಅನ್ನುವಂತ ಥಾಟ್ಸ್. ಒಳ್ಳೇದು, ನಿಮ್ಮ ಒಳ್ಳೆ ಮನಸ್ಥಿತಿ. ಹೌದು, ಅಂದ್ರೆ ಜನಗಳಿಗೂ ಅದು ಅರ್ಥ ಆಗುವಂತ ರೀತಿ ಆಗ್ಬೇಕು ಸರ್. ಕೆಲವೊಂದ್ಸಲ ನೀವು ಶಾರ್ಟ್ ಲೈನ್ ಅಲ್ಲಿ ಹೇಳಿರ್ತೀರಾ ಇಂಥದ್ದು ಹಿಂಗ್ ಬೇಕು, ಹಿಂಗಾಗ್ಬೇಕು ಅನ್ನುವಂಥದ್ದು. ಜನರಿಗೆ ಆ ವಿವರಣೆ ಕೊಡುವಂತ ಪ್ರಯತ್ನ ತಾವೇನಾದ್ರೂ ಒಂದು ವಿಡಿಯೋ ಮುಖಾಂತರ ಹೇಳುವಂಥದ್ದು? ನಾನು ವಿಡಿಯೋ ಮುಖಾಂತರ ಖಂಡಿತ ಆದಷ್ಟು ನಾನು ಮಾಡ್ತಾ ಇರ್ತೀನಿ. ನನಗೆ ಇವಾಗ ಕ್ರಿಕೆಟ್ ಮೀಸಲಾತಿ ವಿಚಾರದಲ್ಲಿ ವಿಡಿಯೋ ಮುಖಾಂತರ ಮಾಡ್ತೇನೆ. ಕ್ರಿಕೆಟ್ ಮೀಸಲಾತಿ ವಿಚಾರ ವಿಡಿಯೋ ಮುಖಾಂತರ ಬರ್ದು ಹಾಕ್ದೆ, ಅದನ್ನ ಮಾತಾಡದೆ 10 ನಿಮಿಷ ಅದನ್ನು ಬಿಡಿಸಿ ಹೇಳಿದೆ. ನಮಗೆ ಇವತ್ತಿನ ದಿನ ಜನರಿಗೆ ಪೇಷನ್ಸ್ ಇಲ್ಲ. ಸಿನಿಮಾ ನೋಡಿದ್ರು ಕೂಡ ಟಕ 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 ಅಂತ ಸಿನಿಮಾ ನೋಡ್ತಾ ಇರ್ಬೇಕು. ನಮ್ಗೆ ಯಾವ್ದಾದ್ರು ಲ್ಯಾಗ್ ಆದ್ರೆ ಬೋರ್ ಕಣಪ್ಪ, ಯಾರು ನೋಡ್ತಾ ದುಡ್ಡು ಕೊಟ್ಟು. ಅದಕ್ಕೆ ಇವತ್ತಿನ ದಿನ ದೊಡ್ಡ ದೊಡ್ಡ ಎಸ್ಸೆಗಳನ್ನ, ಪುಸ್ತಕಗಳನ್ನ ಓದೋರ್ ಸಂಖ್ಯೆ ಕಡಿಮೆ. ಆದ್ರೆ ಒಂದು 3-4 ಲೈನ್ ಟ್ವೀಟ್ ಪೋಸ್ಟ್ ಜನ ಅದನ್ನ ಗಮನಿಸ್ತಾರೆ, ಏನ್ ಬರ್ತಿದೆ ಅಂತ. ನಾವು ಈ ಬಹಳ ದೊಡ್ಡ ವಿಚಾರಗಳನ್ನ ಸರಳವಾಗಿ 3-4 ಲೈನ್ ನಲ್ಲಿ ತಲುಪ್ಸಕ್ ಆಗಲ್ಲ ಅಂದ್ರೆ ಆ ದೊಡ್ಡ ವಿಚಾರ ನಾವ್ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಅರ್ಥ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ವಿಚಾರಗಳು ಬಹಳ ಕಾಂಪ್ಲಿಕೇಟೆಡ್ ಆಗಿ ಹೇಳ್ತಾರೆ. ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ತಿಳುವಳಿಕೆ ಇರೋರು ದೊಡ್ಡ ದೊಡ್ಡ ವಿಚಾರಗಳನ್ನ ಬಹಳ ಸರಳವಾಗಿ ಹೇಳೋದು ಜನಕ್ಕೆ ರೀಚ್ ಆಗುತ್ತೆ. ಆ 3-4 ಲೈನ್ ನಲ್ಲಿ ಸರಳವಾಗಿ ಜನಕ್ಕೆ ತಲುಪ್ಸಕ್ ಪ್ರಯತ್ನ ಪಡ್ತೀನಿ. ಯಾವುದೇ ವಿಚಾರ ಇದೆ, ಯಾವುದೇ ಪ್ರಸ್ತುತ ವಿಚಾರಗಳನ್ನ ಅದನ್ನ 3-4 ಲೈನ್ ನಲ್ಲಿ ತಲುಪ್ಸಕ್ ವಿಚಾರ ಇರ್ತೀನಿ. ಆಮೇಲೆ ಚರ್ಚೆ ಆದಾಗ, ಒಂದು ಸಂದರ್ಶನ ಬಂದಾಗ, ಒಂದು ವಿಡಿಯೋ ಮಾಡೋದ್ ಮುಖಾಂತರ, ಒಂದ್ ಯಾವ್ದೋ ಒಂದು ಚರ್ಚೆ ಆದಾಗ, ಒಂದು ಫಾಲೋ ಅಪ್ ಬಂದಾಗ ಅದನ್ನ ಬಿಡಿಸಿ ಹೇಳ್ತೀನಿ. ನನ್ನ ಭಾಷಣಗಳಲ್ಲಿ ಅದನ್ನ ಬಿಡಿಸಿ ಹೇಳ್ತೀನಿ. ಬಟ್ ನಮಗೆ ಯಾವ್ದೇ ಒಂದು ವಿಚಾರ ನಮಗೆ ಜನರಿಗೆ ಇವತ್ತಿನ ದಿನ ತಲುಪಬೇಕು ಅಂದ್ರೆ ಅದು ಶಾರ್ಟ್ ಆಗಿದ್ರೆ ಜನ ಓದ್ತಾರೆ. ಅದು ಶಾರ್ಟ್ ಆಗಿದ್ರೆ ಸ್ವಲ್ಪ ಕ್ಯಾರಿ ಆಗುತ್ತೆ. ನಾನ್ ಬರ್ದ್ಬಿಟ್ಟು ಒಂದು ಎಸ್ಸೆ ಬರೆದ್ರೆ ಪಾಸ್ ಮಾಡ್ತಾರೆ, ಮೀಡಿಯಾನು ಕ್ಯಾರಿ ಮಾಡಲ್ಲ, ಯಾರು ಓದಲ್ಲ, ನನ್ನ ಎಫರ್ಟ್ ಅಲ್ಲ, ವೇಸ್ಟ್ ಆಗುತ್ತೆ. ಓಕೆ ಸರ್, ಅನ್ಯತಾ ಭಾವಿಸಬಾರ್ದು. ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಇತ್ತೀಚೆಗೆ ಜನರು, ಕೆಲವೊಬ್ರು, ಎಲ್ರು ಅಂತ ಹೇಳೋದಿಲ್ಲ, ಚೇತನ್ ಅವ್ರಿಗೆ ಸಿನಿಮಾಗಳಿಲ್ಲ, ಸುಖ ಸುಮ್ಮನೆ ಏನಾದ್ರು ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರ್ತಾರೆ ಅನ್ನುವಂಥ ಆರೋಪ. ಇದಕ್ಕೆ ನೀವು ಏನು ಹೇಳ್ತೀರಾ ವೀಕ್ಷಕರಿಗೆ ಅಂತ? ನಾನು ಬಂದಿದ್ದು ಕರ್ನಾಟಕಕ್ಕೆ ಹೋರಾಟ ಚಳುವಳಿ ಮಾಡಿ, ಜನಗಳಿಗೆ ಎಲ್ರಿಗೂ ಅದು ಗೊತ್ತಿರಲ್ಲ ಅಲ್ಲ ಸರ್. ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ. ಇವತ್ತು ನಿಮ್ ಜೊತೆ ಸಿನಿಮಾ ಅನ್ನೋದು ನಮ್ಗೊಂದು ಡಿಟೋರ್. ಸಿನಿಮಾ ಅನ್ನೋದು ಒಂದು ಡಿಟೋರ್ ಆಯ್ತು. ಅಂಡ್ ಸಿನಿಮಾ ನನ್ಗೆ ಒಳ್ಳೆ ವೇದಿಕೆ ಕೊಟ್ಟಿದೆ, ಸಿನಿಮಾ ನನ್ಗೆ ಒಳ್ಳೆ ಅವಕಾಶ ಕೊಟ್ಟಿದೆ. ನನಗೂ ಅಭಿನಯಿಸಕ್ಕೆ ಒಂದು ಆಸಕ್ತಿ ಇದೆ. ನನಗೆ ಇವಾಗ, ನಾನು ಮುಂಚೆಯಿಂದನೂ ಬಹಳ ಚೂಸಿ ದರ್ಶನ್ ಅವರೇ. ಮುಂಚೆ ನಾನು ಸಿನಿಮಾ 7 ವರ್ಷ ಜಾಸ್ತಿ ಇದ್ದಾಗಲೂ ಕೂಡ ನಾನು ಎಷ್ಟೋ 100 ರಿಜೆಕ್ಟ್ ಮಾಡ್ತಾ ಇದ್ದೆ. 1 ವರ್ಷಕ್ಕೋ 2 ವರ್ಷಕ್ಕೋ ಒಂದು ಮಾಡ್ತಾ ಇದ್ದೆ. ಸೊ ನಾನು ಮಾಡಿರೋದು ಇಷ್ಟು ಒಂದು 15 ವರ್ಷದಲ್ಲಿ 10, ಇವಾಗ 12ನೇ ಸಿನಿಮಾ ಇವಾಗ ಬರ್ತಾ ಇದೆ. 10-12 ಅಷ್ಟೇ. ನನ್ನ ಜೊತೆ ಬಂದಿರೋಲ್ಲ 35-40 ಮೇಲ್ ಮಾಡಿದ್ದಾರೆ. ನಾನ್ ದುಡ್ಡುಗೋಸ್ಕರ ಮಾಡಲ್ಲ, ನಾನ್ ಚಾಲ್ತಿನಲ್ಲಿ ಇರಬೇಕು ಅಂತ ಮಾಡಲ್ಲ, ನಾನು ಯಾರೋ ಬಲವಂತದಿಂದ ಮಾಡಲ್ಲ. ನಾನು ನಿಜವಾಗ್ಲೂ ಕತೆ, ಚಿತ್ರಕತೆ, ಪಾತ್ರ, ತಂಡ ಇಷ್ಟ ಆದ್ರೆ ಇದು ಒಳ್ಳೆ ಸಂದೇಶ ಕೊಡುತ್ತೆ ಅಂತ ಅನ್ಸಿದ್ರೆ ನಾನು ಅದಕ್ಕೆ ಒಪ್ಕೊತೀನಿ. ಸೊ ನನಗೆ ಒಳ್ಳೆ ಸಿನಿಮಾಗಳು ಕೆಲವು ಮಾಡಿದೀನಿ. ಇವಾಗ ನಮಗೆ 2 ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ ತೆಲುಗು ಕನ್ನಡದಲ್ಲಿ. ಮತ್ತೆ 1 ಸಿನಿಮಾ ಇವಾಗ ಶೂಟಿಂಗ್ ನಡೀತಾ ಇದೆ, ಇವಾಗಲೇ 20 ದಿನ ಮುಗ್ದಿದೆ. ಇನ್ನೊಂದು ಸಿನಿಮಾ ಪ್ರೀ ಪ್ರೊಡಕ್ಷನ್ ಇದೆ. ನಿನ್ನೇನೋ ಒಂದು ಆಫರ್ ಬಂತು. ಮತ್ತೆ ಬೇರೆ ಬೇರೆ, ಇವತ್ತು ನಾನು ಬರ್ತಾ ಇದ್ದಿ ಡ್ರೈವ್ ಮಾಡ್ತಾ ಯಾರೋ ಒಬ್ರು ಕತೆ ಕೇಳಿ ಹೇಳ್ತೀನಿ ಅಂತ ಬಂದ್ರು. ನಾನು ಕತೆ ಕೇಳ್ತಾ ಇರ್ತೀನಿ. ನನಗೆ ನಿಜವಾಗ್ಲೂ ಕನ್ವಿನ್ಸ್ ಆದ್ರೆ ಮಾಡಬಾರ್ದು ಅಂತ ಏನಿಲ್ಲ. ಸಿನಿಮಾಕ್ಕೋಸ್ಕರನೇ ನನ್ ಮುಖ್ಯ ಅಲ್ಲ. ಸಿನಿಮಾ ಮಾಡೋರ ಬಗ್ಗೆ, ಡೈರೆಕ್ಟರ್, ರೈಟರ್ಸ್ ಬಗ್ಗೆ ನನಗೆ ಗೌರವ ಇದೆ. ಆಕ್ಟರ್ಸ್ ಬಗ್ಗೆ ಏನ್ ವಿಶೇಷವಾದ, ನನಗೆ ನಾನು ಹೇಳೋದಲ್ಲ, 1 ಲಕ್ಷ ವರ್ಷದಿಂದ ಕಲೆ ಇದೆ ದರ್ಶನ್ ಅವರೇ. ಸಾವಿರಾರು ಲಕ್ಷಾಂತರ ಕಲೆಯ ರೂಪಗಳು, ವಿವಿಧವಾದ ಕಲೆಗಳಿದೆ. ಯಾಕೆ ಸಿನಿಮಾ ಹೀರೋಗಳಿಗೆ ಅಷ್ಟೊಂದು ಬಿಲ್ಡಪ್? ಏನು ಬುಡದ ಜಂಗಮದ ಹಗಲು ವೇಷ, ಚೆನ್ನದಾಸರ ಬಯಲಾಟ, ಒಂದು ಶಿಲ್ಲೇಖ್ಯಾತರ ತೊಗಲುಗೊಂಬೆ, ನಮ್ಮ ಹೊಲೆಯ ಮಾದಿಗರ ತಮಟೆ ಪರಂಪರೆ, ಈ ವಿಚಾರಗಳು, ನಮ್ಮ ಕೋಲೆ ಬಸ, ಈ ವಿಚಾರ ಎಷ್ಟು ಶ್ರೀಮಂತ. ಕಮರ್ಷಿಯಲಿ ವರ್ಕೌಟ್ ಆಗಲ್ವಲ್ಲ ಸರ್, ದುಡ್ಡು. ಸೊ ದುಡ್ಡಿಗೆ ಬೆಲೆ ಕೊಡೋ ಸಿನಿಮಾ ರಂಗ, ಸಿನಿಮಾ ಹೀರೋಗಳಿಗೆ. ಅದು ಯಾವ ಹೀರೋ ಅದ್ಭುತವಾದ ಕಲಾವಿದರಿಗೆ ಬಿಲ್ಡಪ್ ಕೊಡಲ್ಲ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಯಾರಲ್ಲಿ ಜಾಸ್ತಿ ಇದೆಯೋ, ಆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಯಾರು ಮಾಡಿದ್ರು ಆ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಕಿದ ದುಡ್ಡು ಆ ಕಥೆಯಿಂದ ವರ್ಕೌಟ್ ಆಗೋದು, ಕ್ಯಾರೆಕ್ಟರೈಸೇಷನ್ ಇಂದ ಹೊರತು ನಮ್ಮ ಹಾವಭಾವದಿಂದ ಸಣ್ಣ ರೀತಿ ವ್ಯತ್ಯಾಸಗಳು. ಸೊ ಸಿನಿಮಾ ಹೀರೋಗಳಿಗೆ ಸಿಗೋ ಬಿಲ್ಡಪ್ ಅನ್ಡಿಸರ್ವ್, ಯೋಗ್ಯತೆ ಮೀರಿರೋ ಸ್ಟಾರ್ ಪವರ್, ಸ್ಟಾರ್ ಕಲ್ಚರ್, ಇದೆಲ್ಲ ನಾನು ಒಪ್ಪಲ್ಲ. ಒಳ್ಳೆ ಕತೆ ಬಂದ್ರೆ, ಒಳ್ಳೆ ಇದಿದೆ, ಕಮರ್ಷಿಯಲ್ ಸಿನಿಮಾಗಳು ನಾನು ಮಾಡ್ತಾ ಇದ್ದೀನಿ. ನನ್ನ ವಾದ ವಿಚಾರಗಳು ಒಂದ್ ಸ್ವಲ್ಪ ಪ್ರತಿರೋಧ ಇರುತ್ತೆ.
ಬಟ್ ನನ್ನ ವಾದ ವಿಚಾರದಿಂದ ಸಿನಿಮಾ ಬರಲ್ಲ, ಸಿನಿಮಾ ಡೈರೆಕ್ಟರ್ ವಿಚಾರ. ಸೊ ಆ ಡೈರೆಕ್ಟರ್ ನನಗೆ ಒಳ್ಳೆ ಕಮರ್ಷಿಯಲ್ ಸಿನಿಮಾ, ನಂದು ಒಳ್ಳೆ ಒಂದು ಬರ್ತಾ ಇದೆ ತೆಲುಗು ಕನ್ನಡದಲ್ಲಿ, ಮತ್ತೆ ಇವಾಗ ಶೂಟಿಂಗ್ ಮಾಡ್ತಿರೋ ಮಾರ್ಗನೂ ಕೂಡ ಬಹಳ ಕಮರ್ಷಿಯಲ್ ಆಗಿದೆ. ಇವೆರಡು ಒಂದು ಬಹಳ ಒಂದು ಕಮರ್ಷಿಯಲ್, ಒಂದು ಎಲ್ಲ ವರ್ಗದ ಜನರಿಗೆ ರೀಚ್ ಆಗೋ ಒಂದು ಸಾಧ್ಯತೆಗಳಿದೆ. ಬಟ್ ನನಗೆ ಇಂಥ ಸಿನಿಮಾ ಅಂತ ಸಿನಿಮಾ ನನ್ನ ವಿಚಾರದ ಸಿನಿಮಾ ಮಾಡ್ಬೇಕು ಅಂತ ಅಲ್ಲ, ಡೈರೆಕ್ಟರ್ ವಿಚಾರ ನನಗೆ ಇಷ್ಟ ಆದ್ರೆ ನಾನು ಮಾಡ್ತೀನಿ. ಓಕೆ, ಅಂದ್ರೆ ಈಗ ನೀವು ಸಿನಿಮಾ ಕಥೆಗಳನ್ನ ಒಪ್ಕೊಳ್ಳುವಾಗ ಕತೆಗೆ ಬೇಕಾಗಿರೋ ನಟನಾಗಿರ್ತೀರಾ ಅಥವಾ ನಿಮ್ಮ ಸೈದ್ಧಾಂತಿಕವಾಗಿ ನಿಮ್ದೇನು ಆಲೋಚನೆಗಳಿದೆ? ಕತೆಗೆ ಬೇಕಾಗಿರೋ ನಟ, ನನಗೆ ಕತೆಗೆ ಬೇಕಾಗಿರೋ ನಟ. ಇವಾಗ ಕತೆ ಒಪ್ಕೊಂಡ್ರೆ ಆ ಕತೆಗೆ ಏನೇನ್ ಪ್ರಿಪರೇಷನ್, ವರ್ಕ್, ಎಫರ್ಟ್, ಟೈಮ್ ಕೊಡಬೇಕು, ಅದಕ್ಕೆ ಸೀಮಿತ ಇಟ್ಬಿಟ್ಟು. ಬಟ್ ಜನಗಳಿಗೆ ತಪ್ಪು ಸಂದೇಶ ಹೋಗುತ್ತಲ್ಲ ಸರ್, ಆಗ ನೀವೇ ಅನ್ಕೊಂಡಿರೋದೇ ಬೇರೆ, ಸಿನಿಮಾದೇ ಬೇರೆ ಹೋಗುತ್ತಲ್ಲ. ನನ್ನ ಯಾವ ನಟನ ವಿಚಾರಗಳು ದರ್ಶನ್ ಅವರೇ ಯಾವ ಸಿನಿಮಾ ರಂಗದಲ್ಲೂ ಅವ್ರ ನಟನ ವಿಚಾರ ಹೊರಗೆ ಬಂದಿದೆ. ನಟ ಕಣ್ಣು ಮಿಟಕ್ಸೋನು, ಒಂದೆರಡು ಸ್ಟೆಪ್ ಹಾಕೋನು, ಒಂದೆರಡು ಡೈಲಾಗ್ ಹೊಡೆಯೋನು, ಒಂದು ನಿರ್ದೇಶಕನ ಬರಹಗಾರನ ಕೈಗೊಂಬೆ. ಇವಾಗ ತೊಗಲು ಗೊಂಬೆ ಇದ್ದಾಗ ಗೊಂಬೆಗಳು ಹೆಂಗಿರ್ತಾವ ಅದು ನಟರು. ಈ ಕೈ ಆಡ್ಸೋರು ಇರ್ತಾರಲ್ಲ, ಈ ದಾರ ಹಿಡ್ಕೊಂಡು, ಅವರೇ ನಟ, ಅವರೇ ನಿರ್ದೇಶಕರು, ಅವರೇ ಮೇಯ್ನು. ಸೊ ನಾವೆಲ್ಲ ಕೈಗೊಂಬೆ. ನನ್ನ ಆಲೋಚನೆಗಳನ್ನ ಹೊರಗೆ ಬರ್ಬೇಕು ಅಂದ್ರೆ ನನ್ನ ಪೋಸ್ಟ್ಗಳು, ಭಾಷಣಗಳು, ಸಂದರ್ಶನಗಳು, ಈ ವಿಚಾರಗಳು ಬರುತ್ತೆ. ನಾನೇನಾದ್ರೂ ಸಿನಿಮಾ ರಂಗದ ನಿಜವಾಗ್ಲೂ ಹೊರಗೆ ತರಬೇಕು ಅಂದ್ರೆ ಒಬ್ಬ ರೈಟರು ಡೈರೆಕ್ಟರ್ ಆಗ್ಬೇಕು. ರೈಟರು ಡೈರೆಕ್ಟರ್ ಸಿನಿಮಾ ರಂಗದಲ್ಲಿ ಕಟ್ತಾರೆ. ಸಿನಿಮಾ ರಂಗ ವಿಫಲ ಆಗಿದೆ ಅಂದ್ರೆ ಅವರಿಂದನೇ ಕಾರಣಕರ್ತಾರೆ. ಆಕ್ಟರ್ಸ್ ಆರ್ ನಥಿಂಗ್ ಬಟ್ ಹ್ಯಾಂಡ್ ಪಪೆಟ್ಸ್. ಸೊ ನಾನು ಸಿನಿಮಾದಲ್ಲಿ ನಿರ್ದೇಶಕರ, ಬರಹಗಾರ ಮತ್ತೆ ನಿರ್ಮಾಪಕ ಏನ್ ದುಡ್ಡು ಹಾಕ್ತಾರೆ ಅವರಿಗೆ ನಿರ್ಮಾಪಕ ಹಾಕಿದ ದುಡ್ಡು ವಾಪಸ್ ತರೋದು ನನ್ನ ಕರ್ತವ್ಯ. ಬಟ್ ನಾನು ನನ್ನ ಆಲೋಚನೆಗಳನ್ನ ಸಿನಿಮಾದಲ್ಲಿ ನಾನ್ ತರಲ್ಲ. ಸಿನಿಮಾದ ಬಿಟ್ಟು ಈ ತರ ವಿಚಾರಗಳನ್ನ ಸಮಾಜ ಕಟ್ಟೋದಲ್ಲ ನನ್ನ ಆಲೋಚನೆಗಳೇ. ಸಿನಿಮಾದಲ್ಲಿ ನಾನೊಬ್ಬ ಕೈಗೊಂಬೆ, ಒಬ್ಬ ನಟ, ಒಬ್ಬ ನಿರ್ದೇಶಕನ ನಟ ನಾನು.